ಮುಂಬೈಯನ್ನ ಕರ್ನಾಟಕಕ್ಕೆ ಬಿಟ್ಟುಕೊಡಿ, ಬೆಳಗಾವನ್ನ महाराष्ट्रात तगोळ्ळी। महाराष्ट्रातील नेते बेळगावला केंद्रशासित करण्याची मागणी सातत्याने करत असतात। या उलट बेळगाव सीमा भागाचा मुंबईवर हक्क आहे, त्यामुळे मुंबईला केंद्रशासित करण्यात यावे असा प्रस्ताव कर्नाटक शासनाने केंद्र सरकारकडे पाठवावा अशी अजब मागणी अतनीचे आमदार लक्ष्मण सवदी यांनी आज विधानसभेत बोलताना केली। उत्तर कर्नाटक विकास विषयावरील चर्चेत भाग घेताना आमदार सवदी म्हणाले, बेळगाव सीमा भागातील लोकप्रतिनिधींनी त्याकाळी मुंबई विधानसभेत लोकप्रतिनिधित्व केलं आहे, त्यामुळे आमचा मुंबईवर हक्क आहे। असे असताना महाराष्ट्रातील मतिहीन नेते बेळगावला केंद्रशासित करण्याची मागणी करत असतात। याला प्रत्युत्तर देण्यासाठी कर्नाटक सरकारने मुंबईला केंद्रशासित करावे अशी मागणी त्यांनी विधानसभेत बोलताना केली। मान्य महाराष्ट्ರದ ಒಬ್ಬರು ಮತಿಹೀನರು ಒಂದು ಸ್ಟೇಟ್ಮೆಂಟ್ ಮಾಡಿದರು, ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಮಾಧ್ಯಮದವರು ನಮ್ಮನ್ನು ಚರ್ಚೆ ಮಾಡಲಿಕ್ಕೆ ಕರೆದರು। ಮಹಾರಾಷ್ಟ್ರದ ಒಬ್ಬರು ಈ ತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಈ ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ। ನಾನು ಅದಕ್ಕೆ ಮತಿಹೀನರು ಅಂತೇಳಿ ಕರೆದೆ। ನಾವು ಕೇಳಬೇಕಾಗುತ್ತೆ, ಹಾಗಾದ್ರೆ ನಾವು ಮೊದಲನೇ ಬಾರಿಗೆ ಮುಂಬೈ ಅಧಿವೇಶನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಂಬೈದಲ್ಲೂ ನಮ್ಮದು ಹಕ್ಕಿದೆ ಅಂತಕ್ಕಂಥ ಮೊಂಡನೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ। ನಾವು ಕೇಂದ್ರ ಸರ್ಕಾರಕ್ಕೆ ಆಹ್ವಾನ ಕೊಡೋಣ ಮತ್ತು ವಿನಂತಿಯನ್ನು ಮಾಡೋಣ। ಇವತ್ತೇನು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರದವರು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸೋಣ, ಮುಂಬೈಯನ್ನ ಕರ್ನಾಟಕಕ್ಕೆ ಬಿಟ್ಟುಕೊಡಿ, ಬೆಳಗಾವನ್ನ महाराष्ट्रात ತಗೊಳ್ಳಿ, ನಮ್ಮದು ಹಕ್ಕಿದೆ ಅಲ್ಲಿ, ನಮ್ಮ ಪೂರ್ವಜರು ಅಲ್ಲಿ ಹೋಗಿ ಆಡಳಿತ ಮಾಡಿದ್ದಾರೆ, ಆ ನ್ಯಾಯ ತೀರ್ಪು ಕೊನೆಗೊಳ್ಳುವವರೆಗೆ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಆಗಬೇಕು। दरम्यान बेळगावात कर्नाटक विधिमंडळाचे हिवाळी अधिवेशन सुरू असताना दुसऱ्या बाजूला नागपूर येथे महाराष्ट्र विधिमंडळाचे हिवाळी अधिवेशन सुरू आहे। आमदार लक्ष्मण सवदी यांनी केलेल्या विधानाचे पडसाद नागपूरच्या हिवाळी अधिवेशनात उमटण्याची दाट शक्यता आहे।